ಸ್ನೇಹಿತರೆ, ದೇವವ್ರತ ಅನ್ನೋ ಈ ರಾಜಕುಮಾರನನ್ನ ಭೀಷ್ಮ ಅಂತ ಸುಮ್ಮನೆ ಕರೆದಿಲ್ಲ. ಮನುಷ್ಯ ಒಂದ್ಸರಿ ಯಾರಿಗಾದ್ರೂ ಮಾತು ಕೊಟ್ರೆ, ಪ್ರತಿಜ್ಞೆ ಮಾಡಿದ್ರೆ ಅದನ್ನು ಉಳಿಸ್ಕೊಳ್ಳೋದಿಕ್ಕಾಗಿ ಅವನು ಯಾವ ತ್ಯಾಗಕ್ಕೂ ಸಿದ್ಧನಿರಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸಿದವನು ಭೀಷ್ಮ. ಅದಕ್ಕಾಗಿ ಅವನು ಮಾಡಿದ್ದೇನು ಕಡಿಮೆನಾ? ಸಿಂಹಾಸನವನ್ನ ಬಿಟ್ಟ, ಹೆಣ್ಣಿನ ವ್ಯಾಮೋಹವನ್ನ ತ್ಯಜಿಸಿದ, ಕಡೆಗೆ ತನ್ನ ಗುರು ಪರಶುರಾಮರ ವಿರೋಧವನ್ನ ಕಟ್ಕೊಂಡು ತಾನು ಕೊಟ್ಟ ಒಂದೇ ಒಂದು ಮಾತಿಗಾಗಿ ಅವರ ವಿರುದ್ಧ ಯುದ್ಧಕ್ಕೆ ನಿಂತುಬಿಟ್ಟ. ಅದೆಂಥ ಕಠಿಣ ವ್ರತ, ಅದೆಂಥ ನಿಗ್ರಹ ನೋಡಿ ಭೀಷ್ಮರದ್ದು. ಆದ್ಯ ಪ್ರಭೃತಿ ಮೇ ದಾಶ ಬ್ರಹ್ಮಚರ್ಯಂ ಭವಿಷ್ಯತಿ ಅಪುತ್ರಸ್ಯಾಪಿ ಮೇಲೋಕ ಭವಿಷ್ಯಂತ್ಯಕ್ಷಯಾದಿವಿ. ಇದು ಅವತ್ತು ದಾಶರಾಜನ ಮುಂದೆ ನಿಂತು ಭೀಷ್ಮ ಕೈಗೊಂಡಿದ್ದ ಪ್ರತಿಜ್ಞೆ. ನಾನು ನನ್ನ ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿ ಉಳಿತೀನಿ ಅನ್ನೋ ಘೋರ ಪ್ರತಿಜ್ಞೆಯ ಫಲ ಮುಂದೆ ಏನೆಲ್ಲ ಅನಾಹುತಗಳಿಗೆ ಕಾರಣವಾಗಲಿದೆ ಅನ್ನೋದು ಪಾಪ ಅವತ್ತು ಆ ದಾಶರಾಜನಿಗೂ ಗೊತ್ತಿರಲಿಲ್ಲ. ದೇವವ್ರತನಿಗಂತೂ ಅದರ ಬಗ್ಗೆ ಯೋಚಿಸೋ ವ್ಯವಧಾನ ಕೂಡ ಇರಲಿಲ್ಲ. ಅಂತೂ ಸತ್ಯವತಿಯ ವಿವಾಹಕ್ಕೆ ಕನ್ಯಾಶುಲ್ಕದಂತೆ ತನ್ನ ಬದುಕನ್ನೇ ಅರ್ಪಿಸಿಬಿಟ್ಟಿದ್ದ ಭೀಷ್ಮ ಈಗ ಹಸ್ತಿನಾವತಿಯ ಸಿಂಹಾಸನದ ಕಾವಲುಗಾರನಾಗಿದ್ದ. ಈ ಮಧ್ಯೆ ಸತ್ಯವತಿಗೆ 2 ಮಕ್ಕಳಾದವು. ಆ ಪೈಕಿ ಹಿರಿಯ ಮಗ ಚಿತ್ರಾಂಗದ ತನ್ನದೇ ಹೆಸರಿನ ಗಂಧರ್ವ ರಾಜನೊಂದಿಗೆ ಸರಸ್ವತಿ ನದಿಯ ತಟದಲ್ಲಿ ಕಾದಾಡಿ ವೀರ ಸ್ವರ್ಗವನ್ನ ಅಪ್ಪಿದ್ದ. 2ನೆಯ ಮಗ ವಿಚಿತ್ರವೀರ್ಯನನ್ನ ಸಿಂಹಾಸನದ ಮೇಲೆ ಕೂಡಿಸಿದ ಭೀಷ್ಮ ಅವನ ಹೆಸರಲ್ಲಿ ರಾಜ್ಯಾಡಳಿತವನ್ನ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡಿದ್ರು. ಈ ವಿಚಿತ್ರವೀರ್ಯ ಪ್ರಾಪ್ತ ವಯಸ್ಕನಾಗ್ತಿದ್ದ ಹಾಗೆ ಅವನಿಗೆ ಸೂಕ್ತ ಕನ್ಯೆಯನ್ನ ಹುಡುಕಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ರು. ಅಷ್ಟರಲ್ಲೇ ಕಾಶಿ ರಾಜ ತನ್ನ 3 ಹೆಣ್ಣು ಮಕ್ಕಳಿಗಾಗಿ ಸ್ವಯಂವರವನ್ನ ಏರ್ಪಡಿಸಿದ್ದ ವಿಷಯ ಗಂಗೆಯನಿಗೆ ಗೊತ್ತಾಯ್ತು. ಆತ ಮತ್ತೆ ತಡ ಮಾಡಲಿಲ್ಲ. ಸುವರ್ಣ ರಥಾರೂಢನಾಗಿ ಸಕಲ ಶಸ್ತ್ರಾಸ್ತ್ರ ಭೂಷಿತನಾಗಿ ಸ್ವಯಂವರ ನಡೀತಿದ್ದ ಕಾಶಿ ರಾಜ್ಯಕ್ಕೆ ನಡೆದೇ ಬಿಟ್ಟ. ಅಲ್ಲಿ ಅರಮನೆಯ ಮುಂದಿನ ಸಭಾಂಗಣದಲ್ಲಿ ನಾನಾ ದೇಶಗಳ ರಾಜಾಧಿರಾಜರು ವಿರಾಜಮಾನರಾಗಿದ್ರು. ದೇವ ಕನ್ಯೆಯರನ್ನು ಕೂಡ ಮೀರಿಸುವ ಸೌಂದರ್ಯವನ್ನ ಹೊಂದಿದ್ದ ಆ 3 ರಾಜಕುಮಾರಿಯರು ಕಲ್ಯಾಣ ಮಾಲೆಯನ್ನ ಕೈಯಲ್ಲಿ ಹಿಡಿದು ವೀರಾಧಿವೀರರ ಮುಂದೆ ಬರುತ್ತಿದ್ದ ಹಾಗೆ ಅಲ್ಲಿ ನಿಂತಿದ್ದ ಒಬ್ಬೊಬ್ಬ ರಾಜನ ವಿವರಗಳನ್ನು ಕೂಡ ಅವರಿಗೆ ಕೊಡಲಾಗ್ತಿತ್ತು. ಎಲ್ಲರನ್ನ ದಾಟಿ ಆ ಸುಂದರಿಯರು ಭೀಷ್ಮನ ಮುಂದೆ ಬಂದು ನಿಂತರು. ಅಲ್ಲಿ ಹಸ್ತಿನಾವತಿಯ ಸಿಂಹಾಸನದ ಸೇವಕ, ಮಹಾಬಲಶಾಲಿ ಶಂತನು ಮಹಾರಾಜನ ಪುತ್ರ ಭೀಷ್ಮ ಸ್ವಯಂವರದಲ್ಲಿ ಭಾಗವಹಿಸಿದಾನೆ ಅನ್ನೋದೇ ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿತ್ತು. ತಾನು ಯಾವತ್ತೂ ಮದುವೆಯನ್ನೇ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ ಇವನೇಕೆ ಇಲ್ಲಿಗೆ ಬಂದ ಅಂತ ಕೆಲವರು, ಹೆಣ್ಣು, ಅದರಲ್ಲೂ ಸುಂದರವಾದ ಹೆಣ್ಣು ಯಾರ ಮನಸ್ಸನ್ನು ತಾನೇ ಕೆಡಿಸೋದಿಲ್ಲ, ಇಂದ್ರಿಯಾಕಾಂಕ್ಷೆಗಳ ಮುಂದೆ ಯಾವ ಪ್ರತಿಜ್ಞೆ, ಯಾವ ಭೀಷ್ಮ ಅಂತ ಮತ್ತೆ ಕೆಲವರು. ಈ ಮಧ್ಯವಯಸ್ಕ ಭೀಷ್ಮನಿಗೆ ಈ ನವ ಯೌವನದ ಬಾಲಿಕೆಯರೇಬೇಕಾಗಿತ್ತ ಅಂತ ಮತ್ತೆ ಕೆಲವರು ಹಾಸ್ಯ ಮಾಡಿಕೊಂಡು ನಗುತ್ತಿರುವಾಗಲೇ ಭೀಷ್ಮ ಗಂಭೀರವಾದ ದನಿಲಿ ತಾನು ತನ್ನ ಮಲ ಸಹೋದರ ಹಸ್ತಿನಾವತಿಯ ರಾಜ ವಿಚಿತ್ರವೀರ್ಯನಿಗಾಗಿ ಈ ಸ್ವಯಂವರಕ್ಕೆ ಬಂದಿದ್ದೀನಿ, ಈ 3 ಹೆಣ್ಣು ಮಕ್ಕಳನ್ನು ನಾನಿಲ್ಲಿಂದ ಕರೆದೊಯ್ತಾ ಇದ್ದೀನಿ ಅಂತ ಘೋಷಿಸಿಬಿಟ್ಟ. ಅಷ್ಟೇ ಅಲ್ಲ, ಆ ಬಾಲೆಯರಿಗೆ ರಥ ಏರುವಂತೆ ಆದೇಶದ ದನಿಯಲ್ಲಿ ಅಪ್ಪಣೆ ಕೊಟ್ಟ. ಮಂತ್ರ ಮುಗ್ಧರಾದವರಂತೆ ಆ 3 ಜನ ಭೀಷ್ಮನ ಆದೇಶವನ್ನ ಪಾಲಿಸಿದ್ರು. ಇದಾದ ಮೇಲೆ ಭೀಷ್ಮ ಕಾಶಿರಾಜ ಸೇರಿದ ಹಾಗೆ ಆ ಸಭೆಯಲ್ಲಿದ್ದ ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಅವತ್ತಿನ ವಿವಾಹ ಪದ್ಧತಿಗಳ ಬಗ್ಗೆ ನೆನಪು ಮಾಡಿಕೊಡ್ತಾನೆ. ಗೆಳೆಯರೆ, ಅವತ್ತಿಗೆ 8 ರೀತಿಯ ವಿವಾಹ ಪದ್ಧತಿಗಳಿದ್ವು. ಸರ್ವಗುಣ ಸಂಪನ್ನನಾದ ವರನನ್ನ ಆಹ್ವಾನಿಸಿ ಅವನಿಗೆ ಸರ್ವಾಲಂಕಾರ ಭೂಷಿತೆಯಾದ ಕನ್ಯೆಯನ್ನ ಯಥಾವಿಧಿ ಧಾರೆ ಎರೆದು ಕೊಡುವುದು ಬ್ರಾಹ್ಮ ವಿವಾಹ ಅನ್ನಿಸ್ಕೊಳ್ತಿತ್ತು. ಹಸುಗಳನ್ನ ಕನ್ಯಾಶುಲ್ಕವಾಗಿ ಪಡೆದು ಪಾಣಿಗ್ರಹಣ ಮಾಡಿಕೊಡುವ ಸಂಪ್ರದಾಯ ಕೆಲವರಲ್ಲಿತ್ತು. ಅದು ಆರ್ಷ ವಿವಾಹ ಅನ್ನೋ ಹೆಸರಲ್ಲಿ ಕರೆಸಿಕೊಳ್ಳಲ್ಪಡ್ತಿತ್ತು. ಇನ್ನು ಕೆಲವರು ಕನ್ಯಾಶುಲ್ಕದ ರೂಪದಲ್ಲಿ ನಿಶ್ಚಿತ ಧನವನ್ನ ಸ್ವೀಕರಿಸಿ ವಿವಾಹ ಮಾಡಿಕೊಡ್ತಿದ್ರು. ಅದು ಅಸುರ ವಿವಾಹ. ಮತ್ತೆ ಕೆಲವರು ಕನ್ಯೆಯನ್ನ ಬಲವಂತವಾಗಿ ಹೊತ್ತೊಯ್ದು ವಿವಾಹವಾಗ್ತಿದ್ರು. ಅದು ರಾಕ್ಷಸ ವಿವಾಹ. ಗಂಡು ಹೆಣ್ಣು ಪರಸ್ಪರ ಒಪ್ಪಿ ಮಾಡ್ಕೊಳ್ತಿದ್ದ ವಿವಾಹ ಪದ್ಧತಿಯನ್ನ ಗಾಂಧರ್ವ ವಿವಾಹ ಅಂತ ಕರೀತಿದ್ರು. ಅಂದ್ರೆ ಇವತ್ತಿನ ಲವ್ ಮ್ಯಾರೇಜುಗಳಿವೆಯಲ್ಲ, ಅವು ಅವತ್ತಿಗೆ ಗಾಂಧರ್ವ ವಿವಾಹಗಳಾಗಿದ್ವು. ಅಚೇತನಳು ಅಸಹಾಯಕಳಾದ ಕನ್ಯೆಯನ್ನ ಅವಳಿಗೆ ಅರಿವಿಲ್ಲದೆ ಅಥವಾ ಬಲವಂತವಾಗಿ ಹೊತ್ತೊಯ್ದು ವಿವಾಹ ಮಾಡಿಕೊಂಡ್ರೆ ಅದು ಪೈಶಾಚಿಕ ವಿವಾಹವಾಗ್ತಿತ್ತು. ಇನ್ನು ಕೆಲವು ಕಡೆಗಳಲ್ಲಿ ಮಾತಾಪಿತೃಗಳು ಕನ್ಯೆಗೆ ವರ ಹುಡುಕಿ ತಮ್ಮ 2 ಕುಟುಂಬಗಳ ಒಪ್ಪಿಗೆಯ ಮೇರೆಗೆ ಮಾಡಿಕೊಡ್ತಿದ್ದ ಮದುವೆಗಳಿದ್ವಲ್ಲ, ಅವುಗಳನ್ನ ಪ್ರಜಾಪತ್ಯ ವಿವಾಹ ಅಂತ ಕರೀತಿದ್ರು. ಅಂದ್ರೆ ಇವತ್ತು ಸಾಮಾನ್ಯವಾಗಿ ನಾವು ನೋಡ್ತಿದೀವಲ್ಲ, ಆ ಮದುವೆಗಳು ಅವತ್ತಿಗೆ ಪ್ರಜಾಪತ್ಯ ವಿವಾಹಗಳಾಗಿದ್ವು. ಯಜ್ಞ ಯಾಗಾದಿಗಳಿಗೆ ಸಹಕರಿಸಿದವರಿಗೆ ಕನ್ಯೆಯನ್ನ ಪಾರಿತೋಷಿಕವಾಗಿ ಕೊಡುವ ಪದ್ಧತಿ ಕೂಡ ಇತ್ತು. ಅದು ದೈವಿ ವಿವಾಹ ಅಂತ ಕರೆಸ್ಕೊಳ್ತಿತ್ತು. ಹೀಗೆ 8 ಪದ್ಧತಿಗಳಲ್ಲಿ ಅವತ್ತಿಗೆ ವಿವಾಹ ನಡೀತಿದ್ವು. ಆದ್ರೆ ಅವತ್ತು ಎಲ್ಲೂ ಕೂಡ ವರದಕ್ಷಿಣೆಯನ್ನ ತಗೊಂಡು ಮದುವೆಯಾಗ್ತಿದ್ದ ಪದ್ಧತಿ ಇರಲಿಲ್ಲ ಮತ್ತು ಅಂಥ ಯಾವ ಉಲ್ಲೇಖ ಕೂಡ ನಮ್ಮ ಯಾವ ಧರ್ಮ ಗ್ರಂಥಗಳಲ್ಲಿ ಮತ್ತು ಪುರಾಣಗಳಲ್ಲಿ ಕಾಣಸಿಗೋದಿಲ್ಲ.
ಸ್ನೇಹಿತರೆ, ಈ 8 ವಿವಾಹ ಪದ್ಧತಿಗಳ ಪೈಕಿ ಕ್ಷತ್ರಿಯರು ಸಾಮಾನ್ಯವಾಗಿ ರಾಕ್ಷಸ ಹಾಗೂ ಗಾಂಧರ್ವ ವಿವಾಹಗಳನ್ನ ಆಯ್ಕೆ ಮಾಡ್ಕೋತಿದ್ರು. ಸ್ವಯಂವರ ಕೂಡ ಗಾಂಧರ್ವ ವಿವಾಹ ಪದ್ಧತಿಗೆ ಸೇರಿತ್ತು. ಇದನ್ನೆಲ್ಲ ಹೇಳುವ ಭೀಷ್ಮ, ನಾನು ಕ್ಷತ್ರಿಯ ಸಂಪ್ರದಾಯದಂತೆ ಕನ್ಯೆಯರನ್ನ ಹೊತ್ತೊಯ್ತಿದ್ದೀನಿ, ನಿಮ್ಮಲ್ಲಿ ತಾಕತ್ತಿದ್ದವರು ನನ್ನ ಜೊತೆ ಹೋರಾಡಿ ಇವರನ್ನ ಬಿಡಿಸ್ಕೊಳ್ಳಿ ಅಂತ ಹೇಳಿ ಯುದ್ಧಾಹ್ವಾನಕ್ಕೆ ಧನುಷ್ಠೆಂಕಾರ ಮಾಡಿ ತನ್ನ ಸಾರಥಿಗೆ ರಥವನ್ನ ಹೊರಡಿಸೋದಕ್ಕೆ ಹೇಳ್ತಾನೆ. ಇದೆಲ್ಲವನ್ನ ನೋಡ್ತಿದ್ದ ರಾಜಕುಮಾರರು ಕ್ಷಣಕಾಲ ದಿಗ್ಭ್ರಾಂತರಾಗ್ತಾರೆ. ತಕ್ಷಣ ಎಚ್ಚೆತ್ತುಕೊಳ್ತಾರೆ. ಭೀಷ್ಮನೊಡನೆ ಹೋರಾಡೋದಕ್ಕೆ ನಿಲ್ತಾರಾದ್ರೂ ಗಾಂಗೇಯನ ಶೌರ್ಯವನ್ನ ಎದುರಿಸಿ ನಿಲ್ಲೋದು ಯಾರಿಗೆ ತಾನೇ ಸಾಧ್ಯವಾಗ್ತಿತ್ತು. ಅಲ್ಲಿನ ಅರಸರು, ಅರಸ ಕುಮಾರರು ಬಿಲ್ಲುಗಳನ್ನ ಕೆಳಚೆಲ್ಲಿದ ನಂತರ ಸೌಭದೇಶದ ಅರಸ ಶಾಲ್ವ ಮಾತ್ರ ಕ್ರೋಧಿತನಾಗಿ ಭೀಷ್ಮರ ಮುಂದೆ ಕಾದಾಡೋದಕ್ಕೆ ನಿಂತು ಬಿಡ್ತಾನೆ. ಶಾಲ್ಯ ಕೂಡ ಮಹಾಬಲಶಾಲಿನೇ. ಅದರ ಜೊತೆಗೆ ಅವನು ಆ 3 ಕನ್ಯೆಯರಲ್ಲಿ ಒಬ್ಬಳನ್ನ ಪ್ರೀತಿಸ್ತಿದ್ದ. ಅವರಿಬ್ರು ವಿವಾಹವಾಗೋದಕ್ಕೆ ಸಿದ್ಧರಾಗಿದ್ರು. ತನ್ನ ಪ್ರೇಯಸಿಯನ್ನ ಯಾರಾದ್ರೂ ತನ್ನ ಕಣ್ಣು ಮುಂದೆನೆ ಹೊತ್ತೊಯ್ತಿದ್ರೆ ಯಾವ ಪ್ರೇಮಿ ತಾನೇ ಕೈ ಕಟ್ಕೊಂಡು ಸುಮ್ಮನಿದ್ದಾನೋ. ಹೀಗಾಗಿನೇ ಶಾಲ್ವರಾಜ ಗಾಂಗೇಯನ ವಿರುದ್ಧ ಯುದ್ಧಕ್ಕೆ ನಿಂತೇ ಬಿಟ್ಟ. ಅಲ್ಲಿ ಅವರಿಬ್ಬರ ನಡುವೆ ಘನಘೋರ ಕದನ ನಡೀತಾದ್ರೂ ಗಾಂಗೇಯನ ಪರಾಕ್ರಮದ ಮುಂದೆ ಅವನು ಹೆಚ್ಚೊತ್ತು ನಿಲ್ಲೋದಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗೆ ಶಾಲ್ವನನ್ನೂ ಸೋಲಿಸಿದ ದೇವವ್ರತ ಭೀಷ್ಮ ಅಂಬೆ, ಅಂಬಿಕೆ, ಅಂಬಾಲಿಕೆ ಅನ್ನೋ ಆ 3 ಜನ ಕನ್ಯೆಯರನ್ನ ಸುರಕ್ಷಿತವಾಗಿ ಹಸ್ತಿನಾವತಿಗೆ ಕರೆತಂದು ಅಲ್ಲಿ ವೇದೋಕ್ತವಾಗಿ ತನ್ನ ಮಲ ಸಹೋದರ ವಿಚಿತ್ರ ವೀರ್ಯನೊಂದಿಗೆ ವಿವಾಹಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡ. ಅಷ್ಟರಲ್ಲೇ ಆ 3 ಪೈಕಿ ಹಿರಿಯಳಾದ ಅಂಬೆ ಗಾಂಗೇಯನನ್ನ ಭೇಟಿ ಮಾಡಿ ತನ್ನ ಮತ್ತು ಸೌಭದೇಶದ ಅರಸನ ಪ್ರೇಮ ವೃತ್ತಾಂತವನ್ನ ಹೇಳಿ, ಜ್ಞಾನಿಯಾದ ನೀನು ನಿನಗೆ ತಿಳಿದ ಹಾಗೆ ಮಾಡುವಂತ ಕಣ್ಣೀರ್ ಹಾಕುತ್ತಾಳೆ. ಸರಿ, ಆಕೆ ಯಾರನ್ನು ಪ್ರೀತಿಸ್ತಿದ್ದಾಳೆ ಅಂದ ಮೇಲೆ ಬಲವಂತವಾಗಿ ಆದರೂ ಅವಳನ್ನ ತನ್ನ ಸಹೋದರನಿಗೆ ವಿವಾಹ ಮಾಡೋದ್ರಲ್ಲಿ ಅರ್ಥವಿಲ್ಲ ಅಂದ್ಕೊಂಡ ಭೀಷ್ಮ ಆಕೆಯ 2 ತಂಗಿಯರು ಸಾಕಲ್ವಾ ಅಂದ್ಕೊಂಡು ಅಂಬೆಯನ್ನ ಸಗೌರವವಾಗಿ ಸಕಲ ಕಾಣಿಕೆಗಳ ಸಮೇತ ಸೌಭದೇಶಕ್ಕೆ ಕಳುಹಿಸಿ ಇಲ್ಲಿ ಇನ್ನುಳಿದ ಅಂಬಿಕೆ ಹಾಗೂ ಅಂಬಾಲಿಕೆಯರ ಜೊತೆ ವಿಚಿತ್ರ ವೀರ್ಯನಿಗೆ ವಿವಾಹ ಮಾಡಿ ಮುಗಿಸ್ತಾನೆ. ಇನ್ನೇನು ಎಲ್ಲ ಸರಿ ಹೋಯ್ತು. ತನ್ನ ಮಲ ಸಹೋದರ ಹಸ್ತಿನಾವತಿಯ ಅರಸ ವಿಚಿತ್ರ ವೀರ್ಯನಿಂದ ಸಂತಾನ ಪ್ರಾಪ್ತಿಯಾಗಿ ಹಸ್ತಿನಾವತಿಗೆ ವಾರಸುದಾರರು ಬಂದು ಬಿಟ್ರೆ ತನ್ನ ಕರ್ತವ್ಯ ಮುಗಿದು ಹೋಗುತ್ತೆ ಅಂದ್ಕೊಂಡಿದ್ನೇನೋ ಭೀಷ್ಮ. ಆದ್ರೆ ಅಲ್ಲಿ ಇನ್ನೊಂದು ಅನಾಹುತ ನಡೆದು ಹೋಗೋದಿತ್ತು. ಅದು ಗಾಂಗೇಯ ಭೀಷ್ಮನ ಸತ್ಯ ಹಾಗೂ ಸತ್ವ ಪರೀಕ್ಷೆಗೆ ವೇದಿಕೆಯಾಗಲಿತ್ತು. ದೇವವ್ರತ ಭೀಷ್ಮ, ಗಂಗೆಯ ಮಗ ಭೀಷ್ಮ ತನ್ನ ಗುರು ಕ್ಷಾತ್ರವಂಶ ಸಂಹಾರಕ ಜಮದಗ್ನಿಯ ಮಗ ಪರಶುರಾಮರ ಜೊತೆಗೆ ಯುದ್ಧಕ್ಕೆ ನಿಲ್ಲಬೇಕಿತ್ತು. ಅದು ಕೂಡ ಒಂದು ಹೆಣ್ಣಿಗಾಗಿ, ಕೊಟ್ಟ ಒಂದು ಮಾತಿಗಾಗಿ.